ರಿವ್ಯೂ ಚೆನ್ನಾಗಿದೆ. ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಸಿನಿಮಾಗೆ. ನೀವು ಕೂಡ ಸಿನಿಮಾ ನೋಡ್ರಿ ಗೊತ್ತಾಗುತ್ತೆ ನಿಮಗೂ ಕೂಡ ಯಾವ ತರ ಸಿನಿಮಾ ಅಂತ. ಒಂದು ಅಲ್ಟ್ರ್ ವರ್ಡ್ ಏನಿತ್ತು 1980ರಿಂದ 90 ದಶಕದಲ್ಲಿ, ಆ ಸಿನಿಮಾ ಮತ್ತೆ ಇವಾಗ ಮರುಕಳಿಸಿದೆ. ಎಲ್ರಿಗೂ ಕೂಡ ಅವಾಗ ಏನು ಯುದ್ಧ ನಡೀತಿತ್ತು, ಈಗ ಅದನ್ನ ಯುದ್ಧನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾದಲ್ಲಿ ರೋಡಿಸಮ್ ಎಂಬುದು ಎಲ್ಲ ಮಣ್ಣು ಅಂತ ನನ್ನ ಪ್ರಕಾರ. ಒಳ್ಳೆ ಓದಿದ್ರೆ ಮಾತ್ರ ವಿದ್ಯೆ, ರೋಡಿಸಮ್ ಮಾಡಿದ್ರೆ ಮಣ್ಣು, ಇಷ್ಟೇ. ಸೂಪರ್ ಸಿನಿಮಾ. ಮತ್ತೊಬ್ಬ ದರ್ಶನ್ ಬಂದವನೇ, ದರ್ಶನ್ ಇಲ್ಲ ಅನ್ನೋ ಕೊರಗ್ ನಿಕ್ತು. ಚೆನ್ನಾಗಿದೆ ಮೇಡಮ್, ಅದ್ಭುತವಾದ ಸಿನಿಮಾ. ಆಕ್ಟಿಂಗ್ ಆಗಲಿ, ಡೈರೆಕ್ಷನ್ ಆಗಲಿ ಅಲ್ಟಿಮೇಟ್ ಆಗಿದೆ. ಸಿನಿಮಾ ಬಗ್ಗೆ ಯಾವುದೇ ಒಂದು ಕೊರತೆ ಇಲ್ದಂಗೆ ಪ್ರೊಡಕ್ಷನ್ ಮಾಡಿದ್ದಾರೆ ಸಿನಿಮಾ ಕೂಡ. ದಯವಿಟ್ಟು ಇಂಥ ಸಿನಿಮಾ ಗೆಲ್ಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿನೋದ್ ಪ್ರಭಾಕ್ ಅವ್ರ ಆಕ್ಟಿಂಗ್ ಅಲ್ಟಿಮೇಟ್ ಆಗಿದೆ. ಖಂಡಿತ ಅದರಲ್ಲಿ ಅದು ಹೇಳಕ್ಕೆ ಸ್ವಲ್ಪ ಮನ್ಸಿಗೆ ನೋವಾಗುತ್ತೆ. ಕ್ಲೈಮ್ಯಾಕ್ಸ್ ಅಲ್ಲಿ ಅವ್ರನ್ನ ಜೊತೆಲಿದ್ದವ್ರೆ ಮೋಸ ಮಾಡಿ ಸಾಯಿಸ್ತಾರಲ್ಲ, ಆ ಸೀನ್ ಸ್ವಲ್ಪ ಟಚ್ ಆಗುತ್ತೆ. ಬಹಳ ಹತ್ರ ಇದೆ, ಬಹಳ ಅಂದ್ರೆ ತುಂಬಾ ಹತ್ರ ಇದೆ, ತುಂಬಾ ಕ್ಲೋಸ್ ಟು. ಖಂಡಿತ ಇವತ್ತಿನ ದಿನಗಳಲ್ಲಿ ಅಲ್ಲಿ ಯಾರೋ ಕೇಳಿದ್ರು ಆ ದಿನಗಳು ಮತ್ತೆ ಬಲರಾಮ ಕಂಪೇರ್ ಮಾಡೋ, ಅದು ಆ ದಿನಗಳು ಬೇಡ. ಇವತ್ತಿನ ದಿನಗಳಲ್ಲಿ ಏನಿದೆ ಇವತ್ತನ್ನ ಕರೆಕ್ಟಾಗಿ ತೋರಿಸಿರೋದ್ರನ್ನ ಬೇಡ. ಎಲ್ಲರಿಗೂ ಸಂಸಾರ ಇದೆ, ಚೆನ್ನಾಗಿ ನೋಡ್ಕೊಳ್ಳಿ. ಸೊಸೈಟಿಯಲ್ಲಿ ಒಳ್ಳೆ ಜನರಾಗಿ ಬದುಕ್ರಿ. ಒಳ್ಳೆ ಸಿನಿಮಾ ಬಂದಿದೆ, ದಯವಿಟ್ಟು ಸಿನಿಮಾ ಒಂದ್ಸಲ ನೋಡಿ ಆನಂತರ ಫ್ಯಾಮಿಲಿ ಕರ್ಕೊಂಡ್ಬಂದು ನೀವೇ ಇನ್ನೊಂದ್ಸಲ ನೋಡ್ತೀರಾ. ಚೆನ್ನಾಗಿದೆ ಮ್ಯಾಮ್. ಎಲ್ಲರೂ ಸಿನಿಮಾದಲ್ಲಿ ಸ್ಟೋರಿ ಲೈನ್ ಆಗಲಿ, ಬಲರಾಮನ್ ಕ್ಯಾರೆಕ್ಟರ್ ಆಗಲಿ ಎಲ್ಲ ಚೆನ್ನಾಗಿ ಬಂದಿದೆ. ಸೊ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ. ವಿನೋದ್ ಸರ್ ಆ್ಯಕ್ಟಿಂಗ್ ಅಲ್ಟಿಮೇಟ್, ಅದ್ರ ಬಗ್ಗೆ ಒಂದು ಮಾತಿಲ್ಲ. ಈವನ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಕೂಡ ಅದರದ್ದೇ ಆದಂಥ ಒಂದು ಮೇನ್ ಇದೆ. ಸೊ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ ಅಂತ ಹೇಳ್ತಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿದೆ. ಸೊ ತುಂಬ ದಿನ ಆದಮೇಲೆ ಈ ಥರ ಒಂದು ಸಿನಿಮಾ ಬಂದಿರೋದು, ಅಂಡರ್ ವರ್ಲ್ಡ್ ಕತೆ ಇರೋದು. ಸೊ ಹಳೆ ಬೆಂಗಳೂರು ಹೆಂಗಿತ್ತು ಅನ್ನೋದು ತುಂಬ ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ. ಸೊ ಪ್ರತಿಯೊಂದು ಪಾತ್ರ ಆಗಿರ್ಬೋದು, ವಿನೋದ್ ಸರ್ ಅಂತ ಹಿಡಿದು ಎಲ್ಲ ಪ್ರತಿಯೊಂದು ಕಾಸ್ಟ್ ತುಂಬ ಚೆನ್ನಾಗಿದೆ. ಸೊ ಇದು ಥಿಯೇಟ್ರಿಗೆ ಅಂತಲೇ ಮಾಡಿರೋ ಮೂವಿ, ಥಿಯೇಟ್ರಿಗೆ ಬಂದು ನೋಡಿ. ಸೊ OTTಗೋಸ್ಕರ ವೆಯ್ಟ್ ಮಾಡಬೇಡಿ ಅಷ್ಟೇ. ಪ್ರತಿಯೊಂದು ಪಾತ್ರನೂ ಇಷ್ಟ ಆಯಿತು. ನಾನು ಅದೇ ಹೇಳ್ದಾಗೆ, ನೀವು ಈ ಥರ ಮೂವೀಸ್ನ ಅಂದರೆ ಅಂಡರ್ ವರ್ಲ್ಡ್ ಮೂವಿನ ನೋಡಬೇಕು ಅಂತಂದರೆ ಸಿನಿಮಾ, ಐ ಡೋಂಟ್ ನೋ ವಾಟ್ ಟು ಸೇ ಅಷ್ಟೇ. ಚೆನ್ನಾಗಿದೆ ಮೇಡಮ್. ರಿಯಲ್ ಸ್ಟೋರಿ, 1995 ಸ್ಟೋರಿ, ಬೆಂಗಳೂರು ರಿಯಲ್ ಸ್ಟೋರಿ ಇದು. ಜಯರಾಮ್ ಮತ್ತು ಕೊತ್ತಲು ಸ್ಟೋರಿ. ರೌಡಿಸಮ್ ಅನ್ನೋದು ಯಾರು ಶಾಶ್ವತ ಅಲ್ಲ ಅಂತ ತೋರಿಸ್ಕೊಡ್ತಾರೆ ಫಿಲಮಲ್ಲಿ. ಎಲ್ಲರೂ ಒಳ್ಳೆ ರೀತಿಯಲ್ಲಿ ಬದುಕಬೇಕಂತ ಹೇಳ್ಕೊಡ್ತೀನಿ ಅಷ್ಟೇ. ಡೈರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚೈತನ್ ಸರು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಆಮೇಲೆ ಇದರಲ್ಲಿ ಏನಂದರೆ ಆ ಹಿಂದಿ ಆ್ಯಕ್ಟರ್ ಇದ್ದಾರಲ್ಲ, ಆಶೀಶ್ ವಿದ್ಯಾರ್ಥಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೇಮ್ ಆ ದಿನಗಳ ಫಿಲ್ಮ್ಸಲ್ಲಿ ಇದೇ ಥರ ಮಾಡಿದ್ದಾರೆ ಆ್ಯಕ್ಟಿಂಗು. ಆಮೇಲೆ ಇದರಲ್ಲಿ ವೆಹಿಕಲ್ಸ್ ಎಲ್ಲ ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಫಿಯೇಟ್ ಕಾರು, ಅಂಬಾಸಿಡರ್ ಕಾರು, ಬಜಾಜ್ ಚೇತಕು, ಭಾಳ ಅದೇ 1980 ಸ್ಟೈಲಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನೋಡಿ, ಥಿಯೇಟ್ರಲ್ಲೇ ನೋಡಬೇಕಾಗಿರೋಂಥ ಸಿನಿಮಾ. ದಯವಿಟ್ಟು ಈ ಸಿನಿಮಾ ಉಳಿಸಿ. ದಿಸ್ ಇಸ್ ಮೈ ಡೆಬ್ಯೂ. ಆ್ಯಕ್ಚುಲಿ ನಾನು ಡೆಬ್ಯೂ ಮಾಡ್ತಾ ಇದ್ದೀನಿ. ಒಂದು ಪ್ರಾಮಿನೆಂಟ್ ರೋಲ್ ಇದೆ, ದಯವಿಟ್ಟು ನೋಡಿ. ಅಂದರೆ ಆ್ಯಕ್ಚುಲಿ ಆ ಕ್ಯಾರೆಕ್ಟ್ರು ಒಂದು ಸ್ವಲ್ಪ ಮೆಂಟಲಿ ಅನ್ಸ್ಟೇಬಲ್ ಇರುತ್ತೆ. ಸೊ ನೀವು ಏನು ಬಂದು ಫಸ್ಟ್ ಯಾರು ಬಂದು ಏನು ಹೇಳ್ತಾರೆ, ದ್ಯಾಟ್ಸ್ ಮೈ ಡಿಸಿಷನ್ಸ್. ಆಮೇಲೆ ಅದೇ ಟ್ವಿಸ್ಟು, ಅದೇ. ಸೊ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ. ಆ್ಯಕ್ಚುಲಿ ಎಲ್ಲರೂ ಬಂದು ನೋಡಲಿ.